ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಏಪ್ರಿಲ್ ಸ್ಟಾರ್ಟ್ ಆಗಿದೆ. ಸೊ, ಏಪ್ರಿಲ್ 2 ಫುಲ್ ಮೂನ್ ಎನರ್ಜಿ ತುಂಬಾ ಗಾಢವಾದ ಎಮೋಷನಲ್ ಶಿಫ್ಟ್ ತರ್ತಾ ಇದೆ. ಈ ಸಮಯದಲ್ಲಿ ಬಹಳ ಜನರು ರಿಲೇಶನ್‌ಶಿಪ್ ಕನೆಕ್ಷನ್‌ನಲ್ಲಿ ಹಿಡನ್ ಫೀಲಿಂಗ್ಸ್ ಹೊರಬರುವ ಸಾಧ್ಯತೆ ಇದೆ. ಸೊ, ಇದುವರೆಗೆ ಮೌನದಲ್ಲಿದ್ರು ಸಡನ್ ಆಗಿ ಕಾಂಟ್ಯಾಕ್ಟ್ ಮಾಡಲು ಯೋಚಿಸ್ತಾ ಇರ್ಬೋದು. ಕೆಲವರಿಗೆ ಓಲ್ಡ್ ಮೆಮೊರೀಸ್ ಮತ್ತೆ ಆಕ್ಟಿವ್ ಆಗ್ಬೋದು. ಸೊ, ಮತ್ತೆ ಕೆಲವರಿಗೆ ಡಿಸ್ಟೆನ್ಸ್ ಯಾಕೆ ನಡೀತಾ ಇದೆ ಅನ್ನೋದರ ಸತ್ಯ ಈಗ ಸ್ಪಷ್ಟ ಆಗ್ಬೋದು. ನಿಮ್ಮ ಪರ್ಸನ್ ಈಗ ನಿಮ್ಮ ಬಗ್ಗೆ ಏನ್ ಫೀಲ್ ಮಾಡ್ತಾ ಇದ್ದಾರೆ? ಅವರ ಮನಸ್ಸಿನಲ್ಲಿ ಕಾಂಟ್ಯಾಕ್ಟ್ ಮಾಡುವ ಆಸೆ ಜಾಸ್ತಿ ಆಗ್ತಾ ಇದೆಯಾ? ಅಥವಾ ಇನ್ನೂ ಕನ್‌ಫ್ಯೂಷನ್‌ನಲ್ಲಿ ಇದ್ದಾರಾ? ಈ ಫುಲ್ ಮೂನ್ ನಂತರ ಎನರ್ಜಿ ಯಾವ ದಿಕ್ಕಿಗೆ ಮೂವ್ ಆಗುತ್ತೆ ಅನ್ನೋದನ್ನ ಕಾರ್ಡ್ಸ್ ಮೂಲಕ ನಾವು ನೋಡೋಣ. ಏಕಂದ್ರೆ ಈ ಫುಲ್ ಮೂನ್ ಸಮಯದಲ್ಲಿ ಮರೆಮಾಚಿದ ಭಾವನೆಗಳು ಹೆಚ್ಚು ಪವರ್‌ಫುಲ್ ಆಗಿ ಹೊರಬರುತ್ತವೆ. ಮತ್ತು ಕೆಲವೊಮ್ಮೆ ಲಾಂಗ್ ಸೈಲೆನ್ಸ್ ನಂತರ ಕೂಡ ಅನ್‌ಎಕ್ಸ್‌ಪೆಕ್ಟೆಡ್ ಶಿಫ್ಟ್ ಕಾಣ್ಬೋದು. ಸೊ, ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೆ ಆ ಪರ್ಸನ್‌ನ ನೀವು 3 ಬಾರಿ ನಿಮ್ಮ ಜೊತೆಗೆ ಖುಷಿ ಖುಷಿಯಾಗಿ ಅವರ ಹೆಸರನ್ನ ಹೇಳ್ಕೊಂಡು, ಅವ್ರ ಫೋಟೋ ಇದ್ರೆ ಅವ್ರ ಫೋಟೋ ನೋಡಿ, ನಂತರ ಈ ರೀಡಿಂಗ್‌ನ ಒಂದು ಕಾಮ್ ಮೈಂಡೆಡ್ ಅಲ್ಲಿ ಪೀಸ್‌ಫುಲ್ ಆಗಿ ಕೂತ್ಕೊಂಡು ನೋಡಿ. ಖಂಡಿತ ನಿಮಗೆ ರೆಸೊನೇಟ್ ಆಗುತ್ತೆ. ಸೊ, ಆಗಿಲ್ಲ ಅಂದ್ರೆ ಯೋಚನೆ ಮಾಡಬೇಡಿ. ಎಲ್ಲರಿಗೂನು ಕನೆಕ್ಟ್ ಆಗ್ಬೇಕು ಅನ್ನೋದು ಏನೂ ಇಲ್ಲ. ಸೊ, ನೀವು ಜನರಿಕ್ ರೀಡಿಂಗ್ ಆಗಿರುತ್ತೆ ಇದು. ಸೊ, ಕನೆಕ್ಟ್ ಆಗಿಲ್ಲ ಅಂದ್ರೆ ದಯವಿಟ್ಟು ನೀವು ನನ್ನ ವಾಟ್ಸಾಪ್ ಅಲ್ಲಿ ಕನೆಕ್ಟ್ ಆಗ್ಬೋದು. ನಾನು ನಿಮಗೆ ಪರ್ಸನಲ್ ರೀಡಿಂಗ್ ಮಾಡ್ತೀನಿ ಅಂತ ಹೇಳ್ತಾ ಲೆಟ್ಸ್ ಸ್ಟಾರ್ಟ್. ಸೊ, ಇಲ್ಲಿ ಕಾರ್ಡ್ ಸ್ಪ್ರೆಡ್ ಆಗಿದೆ. ಏಪ್ರಿಲ್ 2 ಫುಲ್ ಮೂನ್ ನಂತರ ಕಾಂಟ್ಯಾಕ್ಟ್, ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ರೆ ಕಾಂಟ್ಯಾಕ್ಟ್ ಬರ್ತಾರಾ ಅಂತ, ಫೀಲಿಂಗ್ಸ್ ಅಥವಾ ಡಿಸ್ಟೆನ್ಸ್. ಸೊ, ಆ ಎನರ್ಜಿನ ನಾವು ನೋಡೋಣ. ಮೊದಲಿಗೆ ಇಲ್ಲಿ 10 ಆಫ್ ಪೆಂಟಿಕಲ್ಸ್ ಬಂದಿದೆ, ಹೈ ಪ್ರೀಸ್ಟೆಸ್, 4 ಆಫ್ ಕಪ್ಸ್, ಟವರ್, ಪೇಜ್ ಆಫ್ ವಾಂಡ್ಸ್ ಬಂದಿದೆ. ಈ ಕಾರ್ಡ್ ಫಸ್ಟ್ ಕಾರ್ಡ್ ನೋಡಿದಾಗ ಎನರ್ಜಿ ಬಹಳ ಕ್ಲಿಯರ್ ಆಗಿ ಹೇಳೋದೇನಂದ್ರೆ, ಈ ಪರ್ಸನ್, ನೀವು ಇಷ್ಟಪಡ್ತಿರೋ ಪರ್ಸನ್ ನಿಮ್ಮ ಕನೆಕ್ಷನ್ ಅನ್ನು ಕಂಪ್ಲೀಟ್ ಆಗಿ ಇಗ್ನೋರ್ ಮಾಡಿಲ್ಲ. ಒಳಗೊಳಗೆ ಬಾಂಡ್‌ಗೆ ವ್ಯಾಲ್ಯೂ ಇದೆ. ಸೊ, ನಿಮ್ಮ ಕನೆಕ್ಷನ್ ಪ್ರೀತಿಗೆ ವ್ಯಾಲ್ಯೂ ಕೊಡ್ತಾ ಇದ್ದಾರೆ ಅಂತ ಬರ್ತಿದೆ. ಸೊ, 10 ಆಫ್ ಪೆಂಟಿಕಲ್ಸ್ ಏನ್ ತೋರಿಸ್ತಾ ಇರೋದು ಅಂದ್ರೆ, ಅವರು ಮನಸ್ಸಿನಲ್ಲಿ ಈ ಕನೆಕ್ಷನ್ ಕ್ಯಾಶುಯಲ್ ಆಗಿ ಇಲ್ಲ, ಲಾಂಗ್ ಟರ್ಮ್ ವ್ಯಾಲ್ಯೂ ಇರುವ ಒಂದು ಅಟ್ಯಾಚ್‌ಮೆಂಟ್ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ, ಇಲ್ಲಿ ಸೆಕೆಂಡ್ ಹೈ ಪ್ರಿಸ್ಟೆಸ್ ಬಂದಿರೋದ್ರಿಂದ ಈ ಕಾರ್ಡ್ ಏನ್ ಹೇಳುತ್ತೆ ಅಂದ್ರೆ, ಅವರು ತಮ್ಮ ನಿಜವಾದ ಫೀಲಿಂಗ್ಸ್ ಅನ್ನ ಹೊರಗೆ ಹೇಳೋದಕ್ಕೆ ಆಗ್ತಾ ಇಲ್ಲ. ತುಂಬಾ ವಿಚಾರಗಳನ್ನು ಒಳಗೆ ಇಟ್ಕೊಂಡಿದ್ದಾರೆ. ಕೆಲವೊಮ್ಮೆ ಸೈಲೆನ್ಸ್ ಇರ್ಬೋದು, ಅಬ್ಸರ್ವೇಷನ್ ಮಾಡೋದಾಗಿರ್ಬೋದು, ಇನ್ನರ್ ಕಾನ್ಫ್ಲಿಕ್ಟ್ ಹೆಚ್ಚಾಗಿ ಇರೋದು ಆಗಿರುತ್ತೆ. ಸೊ, ನಿಮ್ಮ ಬಗ್ಗೆ ಯೋಚನೆ ಇದೆ, ಆದ್ರೆ ಎಕ್ಸ್‌ಪ್ರೆಷನ್ ಮಾಡೋದು ತುಂಬಾ ಕಮ್ಮಿ ಕಾಣಿಸ್ತಾ ಇದೆ. ಸೊ, ಇಲ್ಲಿ 4 ಆಫ್ ಕಪ್ಸ್ ಬಂದಿದೆ. ತುಂಬಾ ಕನ್ಸರ್ನ್ಡ್ ಅಂಡ್ ಅನ್‌ಕನ್ಸರ್ನ್ಡ್ ಲವ್ ಮಧ್ಯದಲ್ಲಿ ಕನ್ಫ್ಯೂಷನ್ಸ್ ಇದೆ. ಈ ಎನರ್ಜಿ ಹೇಳೋದೇನಂದ್ರೆ, ಎಮೋಷನಲ್ ಆಗಿ ಡಿಸ್‌ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ಅಂತ ಹೇಳ್ಬೋದು. ಏನೋ ಒಂದು ಮಿಸ್ಡ್ ಫೀಲಿಂಗ್ ಇರ್ಬೋದು, ರಿಗ್ರೆಟ್ ಇರ್ಬೋದು, ಅಥವಾ ನಾನು ಡಿಫರೆಂಟ್ ಆಗಿ ಹ್ಯಾಂಡಲ್ ಮಾಡ್ಬೇಕಿತ್ತು, ನಾನು ಡಿಫರೆಂಟ್ ಆಗೇ ನಿಮ್ಮನ್ನ ಜೊತೆ ಇರ್ಬೇಕಿತ್ತು ಅನ್ನೋ ಥಾಟ್ ಬರ್ತಾ ಇದೆ. ಸೊ, ನಿಮಗೆ ಏನಾದ್ರೂ ಅವರು ಅಡ್ಜಸ್ಟ್ ಆಗಿಲ್ದೇ ಇರ್ಬೋದು, ಇಲ್ಲಾಂದ್ರೆ ನಿಮ್ದು ಅವ್ರದ್ದು ಮ್ಯಾಚ್ ಆಗಿರ್ಬೋದು, ಕಂಪ್ಯಾಟಿಬಿಲಿಟಿ ಆಗಿರ್ಬೋದು. ಅದು ಎಲ್ಲವನ್ನು ಅವರು ಡಿಸ್ಟೆನ್ಸ್ ಅಲ್ಲಿ ಇದ್ದು ಯೋಚನೆ ಮಾಡ್ತಾ ಇದ್ದಾರೆ. ಅವರು ಹೊರಗೆ ಡಿಟ್ಯಾಚ್ಡ್ ಆಗಿ ಏನೂ ಕಾಣಿಸ್ಕೊಳ್ದೇ ಇದ್ರೂ ಕೂಡ ಒಳಗೆ ಎಮೋಷನಲ್ ಪಾಸ್‌ನಲ್ಲಿ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಆದ್ರೆ ಫುಲ್ ಮೂನ್ ಎನರ್ಜಿಯಲ್ಲಿ ಸ್ಟ್ರಾಂಗೆಸ್ಟ್ ಶಿಫ್ಟ್ ಏನಾಗ್ತಾ ಇದೆ ಅಂದ್ರೆ, ಟವರ್ ಕಾರ್ಡ್ ಬಂದಿದೆ. ಸ್ಟ್ರಾಂಗೆಸ್ಟ್ ಶಿಫ್ಟ್ ಟವರ್ ಮೂಲಕ ಬರ್ತಾ ಇದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಸೊ, ಹಾಗಾದ್ರೆ ಏನ್ ಬರುತ್ತೆ ನೆಕ್ಸ್ಟ್ ಅಂದ್ರೆ, ಇದು ಸಡನ್ ರಿಯಲೈಸೇಷನ್ ತರುತ್ತೆ. ಈ ಪಿಂಕ್ ಮೂನ್ ಮೇನ್ ಆಗಿ ರಿಲೇಶನ್‌ಶಿಪ್ ಅಲ್ಲಿ ಸಡನ್ ರಿಯಲೈಸೇಷನ್ ತರುತ್ತೆ. ಅನ್‌ಎಕ್ಸ್‌ಪೆಕ್ಟೆಡ್ ಎಮೋಷನಲ್ ಶೇಕ್ ಆಗುತ್ತೆ, ಅಥವಾ ಸೈಲೆನ್ಸ್ ಬ್ರೇಕ್ ಆಗುವ ಪಾಸಿಬಿಲಿಟೀಸ್ ಇದೆ. ಇದುವರೆಗೆ ಸಪ್ರೆಸ್ ಮಾಡಿದ ಥಾಟ್ಸ್ ಇರ್ಬೋದು, ಸಡನ್ ಆಗಿ ಸ್ಟ್ರಾಂಗ್ ಆಗ್ಬೋದು. ಕೆಲವೊಮ್ಮೆ ಅನ್‌ಎಕ್ಸ್‌ಪೆಕ್ಟೆಡ್ ಮೆಸೇಜ್ ಬರ್ಬೋದು, ಸಡನ್ ರಿಯಾಕ್ಷನ್ ಬರ್ಬೋದು, ಅಥವಾ ಇಂಟರ್ನಲ್ ಬ್ರೇಕ್ ಡೌನ್ ಆಗಿ ಯಾವುದೋ ಒಂದು ಟ್ರೂತ್, ಸತ್ಯ ಅಂತ ನಾವ್ ಏನ್ ಹೇಳ್ತೀವಿ ಅದನ್ನ ಅಕ್ಸೆಪ್ಟ್ ಮಾಡುವ ಸ್ಟೇಜ್ ಬರ್ಬೋದು. ಅದು ಹೆಚ್ಚಾಗಿ ಕಾಣಿಸ್ತಿದೆ. ಇಲ್ಲಿ ಪೇಜ್ ಆಫ್ ವಾಂಡ್ಸ್ ಕೊನೆದಲ್ಲಿ ಬಂದಿರೋದ್ರಿಂದ ಹೊಸ ಸ್ಪಾರ್ಕ್‌ನ ತೋರಿಸ್ತಾ ಇದೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಡೇರಿಂಗ್ ಆಗಿ ಚಾರ್ಮಿಂಗ್ ಲವ್ ಇಬ್ರು ಮಾಡ್ತಾ ಇದ್ದಾರೆ ಕಪಲ್ಸ್. ಸೊ, ಅದರಿಂದ ಒಂದು ಸ್ಪಾರ್ಕ್ ಖಂಡಿತ ಕಾಣಿಸ್ತಿದೆ. ಇದು ಸ್ಮಾಲ್ ಕಾಂಟ್ಯಾಕ್ಟ್ ಇರ್ಬೋದು, ಕ್ಯೂರಿಯಾಸಿಟಿ ಇರ್ಬೋದು, ನಿಮ್ ಬಗ್ಗೆ ಚೆಕ್ ಮಾಡೋದಾಗಿರ್ಬೋದು, ಅಥವಾ ಮತ್ತೆ ಕಮ್ಯುನಿಕೇಶನ್ ಇನಿಶಿಯೇಟ್ ಮಾಡುವ ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ. ಮೊದಲು ದೊಡ್ಡ ಕಮಿಟ್ಮೆಂಟ್ ಆತರ ಮಾತುಕತೆ ಆತರ ಏನು ಬರೋದಿಲ್ಲ ಅಂದ್ರೂ, ಒಂದು ಸ್ಮಾಲ್ ಸಿಗ್ನಲ್ ಆತರ ಆದ್ರೂ ಸಿಕ್ಕೇ ಸಿಗುತ್ತೆ. ಬಟ್ ಇಂಟ್ರೆಸ್ಟ್ ಮತ್ತೆ ಆಕ್ಟಿವೇಟ್ ಆಗುತ್ತೆ ನಿಮ್ಮ ಮೇಲೆ. ಸೊ, ನೀವು ಅವರು ಬಂದಾಗ
ರಿಸೀವಿಂಗ್ ಮೋಡಲ್ಲಿರಿ. ಸೊ ಇಗ್ನೋರೆನ್ಸ್ ಇಲ್ಲಾಂದ್ರೆ ಜಗಳ ಆಡೋದು ಆ ತರ ಮಾಡಕ್ ಹೋಗ್ಬೇಡಿ. ಓವರ್ ಆಲ್ ಎನರ್ಜಿ ಅಂತ ನಾವು ನೋಡೋದಾದ್ರೆ ಈ ಕರೆಂಟ್ ಎನರ್ಜಿಯಲ್ಲಿ ಸೊ ಡಿಸ್ಟೆನ್ಸ್ ಇದ್ರು ಕಂಪ್ಲೀಟ್ ಆಗಿ ಕೋಲ್ಡ್ ವಾತಾವರಣ ಏನು ಇಲ್ಲ. ಫೀಲಿಂಗ್ಸ್ ಇಡನ್ ಆಗಿದಾವೆ. ಆದ್ರೆ ಬಟ್ ಫುಲ್ ಮೂನ್ ನಂತರ ಸಡನ್ ಎಮೋಷನಲ್ ಶಿಫ್ಟ್ ಬರುತ್ತೆ. ಸೊ ಟವರ್ ಮತ್ತೆ ಪೇಜ್ ಆಫ್ ವಾನ್ಸ್ ಬಂದಿರೋದ್ರಿಂದ ಈ ಕಾಂಬಿನೇಷನ್ ಅಲ್ಲಿ ಕಾಂಟ್ಯಾಕ್ಟ್ ಏನಾದ್ರೂ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ರೆ ಕಾಂಟ್ಯಾಕ್ಟ್ ಪಾಸಿಬಿಲಿಟಿ ಸ್ಟ್ರಾಂಗ್ ಆಗಿ ಬರುತ್ತೆ. ಎಸ್ಪೆಷಲಿ ಅನ್ಎಕ್ಸ್ಪೆಕ್ಟೆಡ್ ಟೈಮಿಂಗ್ ಅಲ್ಲಿ ಬರುತ್ತೆ. ಸೊ ಓವರ್ ಆಲ್ ನೋಡಿದ್ರೆ ಮೊದಲು ಸೈಲೆನ್ಸ್ ಆಗುತ್ತೆ, ನಂತರ ಇನ್ನರ್ ಶೇಕ್ ಆಗುತ್ತೆ, ನಂತರ ಸ್ಮಾಲ್ ಮೂಮೆಂಟ್ ಕಾಣಿಸುತ್ತೆ. ಸೊ ಇದು ಅವರ ಎನರ್ಜಿ ಆಗಿತ್ತು. ಇದ್ರ ಜೊತೆಗೆ ಅವರ ಕರೆಂಟ್ ಎನರ್ಜಿ ನಂತರ ಅವರ ನೆಕ್ಸ್ಟ್ ಆಕ್ಷನ್ ಏನು ಅಂತ ನೋಡಿದಾಗ ಫಸ್ಟ್ ಆಕ್ಷನ್ ತುಂಬಾ ಡೈರೆಕ್ಟ್ ಆಗಿ ದೊಡ್ಡ ಮಾತಿನಿಂದ ಏನು ಬರೋದಿಲ್ಲ. ಸೊ ಬರಲ್ಲ ಅಂತ ಅನ್ನೋದಾದ್ರೆ ಇನಿಷಿಯಲಿ ಅವರು ಒಂದು ಸ್ಮಾಲ್ ಸ್ಟೆಪ್ ನ ತೆಗೆದುಕೊಳ್ತಾರೆ. ಎನರ್ಜಿ ಆ ತರ ಕಾಣಿಸುತ್ತೆ. ಪೇಜ್ ಆಫ್ ವಾಂಡ್ಸ್ ಇರೋದ್ರಿಂದ ಆಲ್ರೆಡಿ ಕ್ಯೂರಿಯಾಸಿಟಿ ತೋರಿಸ್ತಾ ಇದೆ ಇಲ್ಲಿ ನನಗೆ. ಅಂದ್ರೆ ಸಡನ್ ಆಗಿ ಒಂದು ಮೆಸೇಜ್ ಬರೋದು, ಸ್ಟೇಟಸ್ ಚೆಕ್ ಮಾಡೋದು, ಇಂಡೈರೆಕ್ಟ್ ಕಾಂಟ್ಯಾಕ್ಟ್ ಬರೋದು ಅಥವಾ ರಿಯಾಕ್ಷನ್ ಮೂಲಕ ನಿಮ್ಮ ಪ್ರೆಸೆನ್ಸ್ ಮತ್ತೆ ಫೀಲ್ ಮಾಡಿಸಲು ಪ್ರಯತ್ನ ಪಡಬಹುದು. ಆದ್ರೆ ಹೈ ಪ್ರಿಸ್ಟೆಸ್ ಇರೋದ್ರಿಂದ ಅವರು ಕಾಂಟ್ಯಾಕ್ಟ್ ಮಾಡುವ ಮೊದಲು ತುಂಬಾ ಅಬ್ಸರ್ವ್ ಮಾಡ್ತಾರೆ. ಈಗ ಮಾತಾಡೋದು ಸರಿನಾ? ಇಲ್ಲ ರೆಸ್ಪಾನ್ಸ್ ಹೇಗಿರುತ್ತೆ ಮಾಡಿದ್ರೆ? ಅನ್ನೋ ಹೆಸಿಟೇಷನ್ ಹೆಚ್ಚಾಗಿ ಕಾಣಿಸುತ್ತೆ. ಆದ್ರಿಂದ ಫಸ್ಟ್ ಮೂವ್ ಸ್ಲೋ ಆಗಿ ಬರ್ಬೋದು. ಬಟ್ ಇಂಟರ್ನಲ್ಲಿ ಅವರು ಆಲ್ರೆಡಿ ಶೇಕನ್ ಆಗಿದ್ದಾರೆ. ಸೊ ಟವರ್ ಕಾರಣದಿಂದ ಈ ಆಕ್ಷನ್ ಪ್ಲಾನ್ ಆಗಿರದೇನೆ ಸಡನ್ ಕೂಡಾನು ಆಗ್ಬೋದು. ಆಗುತ್ತೆ ಇಲ್ಲಾಂದ್ರೆ ಆಗದೇನೂ ಇರುತ್ತೆ. ಯಾವ್ದಾದ್ರು ಒಂದು ಟ್ರಿಗರ್ ಮೆಮೊರಿ ಆಗಿರ್ಬೋದು, ಲೋನ್ಲಿನೆಸ್ ಆಗಿರ್ಬೋದು, ಫುಲ್ ಮೂನ್ ಎಮೋಷನಲ್ ಇಂಟೆನ್ಸಿಟಿಯಲ್ಲಿ ಅಥವಾ ನಿಮ್ಮ ಅಬ್ಸೆನ್ಸ್ ಅವರಿಗೆ ಸ್ಟ್ರಾಂಗ್ ಪುಷ್ ಕೊಡುತ್ತೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಅವರ ನೆಕ್ಸ್ಟ್ ಆಕ್ಷನ್ ಸೀಕ್ವೆನ್ಸ್ ಅಂತ ನಾವು ಏನಾದ್ರೂ ಇದ್ರೆ ಹೇಗಿರ್ಬೋದು ಅಂದ್ರೆ ಮೊದಲು ಸೈಲೆಂಟ್ ಆಗಿ ಅಬ್ಸರ್ವ್ ಮಾಡ್ತಾರೆ. ನಂತರ ಸಡನ್ ಥಾಟ್ ಕೊಡ್ತಾರೆ. ನಂತರ ಸ್ಮಾಲ್ ಕಾಂಟ್ಯಾಕ್ಟ್ ಇಲ್ಲ ಇಂಡೈರೆಕ್ಟ್ ರೀಚ್ ಮಾಡೋದು. ನಂತರ ಕಾನ್ವರ್ಸೇಷನ್ ಓಪನ್ ಮಾಡೋದಕ್ಕೆ ಪ್ರಯತ್ನ ಮಾಡೋದು. ಈ ತರ ಇರ್ಬೋದು. ಸೊ ಕಾಂಟ್ಯಾಕ್ಟ್ ಸ್ಟೆಬಿಲಿಟಿ ಆಗುತ್ತಾ ಅಂತ ಕೇಳೋದಾದ್ರೆ ನೀವು ಸೊ 10 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಸ್ಟ್ರಾಂಗ್ ಕಾರ್ಡ್ ಆಗಿರೋದ್ರಿಂದ ಕನೆಕ್ಷನ್‌ಗೆ ಲಾಂಗ್ ಟರ್ಮ್ ಪೊಟೆನ್ಷಿಯಲ್ ಖಂಡಿತ ಇದೆ. ಇದು ಎಂಪ್ಟಿ ಕಾಂಟ್ಯಾಕ್ಟ್ ಅಲ್ಲ. ಒನ್ಸ್ ಅವರು ಎಮೋಷನಲಿ ಓಪನ್ ಆದ್ರೆ ಸ್ಟೆಬಿಲಿಟಿ ಬಿಲ್ಡ್ ಆಗುತ್ತೆ. ಆದ್ರೆ ಇಮಿಡಿಯೇಟ್ ಸ್ಟೆಬಿಲಿಟಿಗೆ ಆಬ್ಸ್ಟೆಕಲ್ಸ್ ಆಗಿ 4 ಆಫ್ ಕಪ್ಸ್ ಇದೆ. ಅವರೊಳಗೆ ಇನ್ನ ಎಮೋಷನಲ್ ಕನ್ಫ್ಯೂಷನ್, ಪಾಸ್ಟ್ ಡಿಸಪಾಯಿಂಟ್ಮೆಂಟು ಇಲ್ಲ ಹೆಸಿಟೇಷನ್ ಇದೆ. ಅಂದ್ರೆ ಫಸ್ಟ್ ಕಾಂಟ್ಯಾಕ್ಟ್ ಬಂದ ಕೂಡಲೇ ಎವ್ರಿಥಿಂಗ್ ಸ್ಟೇಬಲ್ ಆಗೋದಿಲ್ಲ. ಸ್ಲೋ ಆಗಿ ಟ್ರಸ್ಟ್ ರೀಬಿಲ್ಡ್ ಆಗುತ್ತೆ. ಹೈ ಪ್ರಿಸ್ಟೆಸ್ ಬಂದಿರೋದ್ರಿಂದ ಮತ್ತೆ ಹೇಳೋದು ಪೇಷನ್ಸ್ ಬೇಕು. ಎಲ್ಲಾ ಫೀಲಿಂಗ್ಸು ಒಮ್ಮೆಲೆ ಹೊರಬರೋದಿಲ್ಲ ಅನ್ನೋದು ಗೊತ್ತಾಗ್ತಿದೆ. ಅವರು ಒಂದು ಫೇಸ್ ನಲ್ಲಿ ಸೈಲೆನ್ಸ್ ಆಗಿ ಮತ್ತೆ ವಿಡ್ರಾನ್ ಆಗ್ಬೋದು. ಆದ್ರೆ ಕಂಪ್ಲೀಟ್ ಆಗಿ ಡಿಸಪಿಯರ್ ಆಗೋ ಎನರ್ಜಿ ಏನು ಕಾಣಿಸ್ತಾ ಇಲ್ಲ. ಸೊ ಟವರ್ ಬಂದಿರೋದ್ರಿಂದ ಒಂದು ಇಂಪಾರ್ಟೆಂಟ್ ಶಿಫ್ಟ್ ಖಂಡಿತ ಆಗುತ್ತೆ. ಓಲ್ಡ್ ಪ್ಯಾಟ್ರನ್ ನಿಮ್ಮ ಪಾರ್ಟ್ನರ್ ನಡುವೆ ಇದ್ದಿದ್ದು ಓಲ್ಡ್ ಪ್ಯಾಟ್ರನ್ ಬ್ರೇಕ್ ಆಗ್ಬೇಕು. ಅಷ್ಟೇ ಅಲ್ಲದೆ ಸ್ಟೆಬಿಲಿಟಿ ಬಂದೇ ಬರುತ್ತೆ. ಅಷ್ಟು ಓಲ್ಡ್ ಪ್ಯಾಟ್ರನ್ ಕಟ್ ಆಗ್ತಿದ್ದಂಗೆ ಸ್ಟೆಬಿಲಿಟಿ ಬರುತ್ತೆ. ಅವ್ರ ಈಗೋ ಇರ್ಬೋದು, ಫಿಯರ್ ಇರ್ಬೋದು, ಪಾಸ್ಟ್ ಹರ್ಟ್ ಬಿಡುವಾಗ ಮಾತ್ರನೇ ಬಾಂಡು ಸ್ಟ್ರಾಂಗ್ ಆಗುತ್ತೆ. ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಸೊ ಫೈನಲ್ ಎನರ್ಜಿ ಅಂತ ನೋಡೋದಾದ್ರೆ ಕಾಂಟ್ಯಾಕ್ಟ್ ಬರ್ತಾರ, ಸ್ಟೆಬಿಲಿಟಿ ಬರುತ್ತಾ ಅಂದ್ರೆ ಕಾಂಟ್ಯಾಕ್ಟ್ ಖಂಡಿತ ಬರುತ್ತೆ. ಬಟ್ ಸ್ಟೆಬಿಲಿಟಿ ಗ್ರಾಜುಯಲ್ ಆಗಿ ಬರುತ್ತೆ. ಮೊದಲು ಎಮೋಷನಲ್ ಓಪನಿಂಗ್ ಬರುತ್ತೆ, ನಂತರ ಕನ್ಸಿಸ್ಟೆನ್ಸಿ ಬರುತ್ತೆ. ಈ ಫುಲ್ ಮೂನ್ ನಂತರ ಕನೆಕ್ಷನ್ ಡೆಡ್ ಆಗಿಲ್ಲ. ಸೊ ಡೆಡ್ ಆಗೋದಿಲ್ಲ. ಡೆಡ್ ಆಗಿದ್ದಿದ್ರು ಅದು ರೀಬ್ಯಾಕ್ ಆಗುತ್ತೆ ಸ್ಲೋ ಆಗಿ. ಬಟ್ ಮೀನಿಂಗ್ಫುಲ್ ಶಿಫ್ಟ್ ನ ನೀವು ಕಾಣ್ಬೋದು ಅನ್ನೋದು ಇವತ್ತಿನ ರೀಡಿಂಗ್ ಅಲ್ಲಿ ಹೇಳಿದೀನಿ. ಸೊ ಇವತ್ತಿನ ರೀಡಿಂಗ್ ಅಲ್ಲಿ ಕರೆಂಟ್ ಎನರ್ಜಿ ಹೇಳಿದೀನಿ, ಅವರು ನೆಕ್ಸ್ಟ್ ಆಕ್ಷನ್ ಹೇಳಿದೀನಿ. ಸೊ ಕಾಂಟ್ಯಾಕ್ಟ್ ಬಗ್ಗೆನೂ ಹೇಳಿದೀನಿ, ನೋ ಕಾಂಟ್ಯಾಕ್ಟ್ ಇಂದ ಕಾಂಟ್ಯಾಕ್ಟ್ ಬರ್ತಾರ ಅಂತ ಸ್ಟೆಬಿಲಿಟಿ ಬಗ್ಗೆನೂ ಹೇಳಿದೀನಿ. ಹೋಪ್ ನಿಮಗೆ ಒಂದು ಕ್ಲಾರಿಟಿ ಸಿಕ್ಕಿದೆ ಅಂತ ಭಾವಿಸ್ತೀನಿ. ನಿಮಗೆ ಕನೆಕ್ಟ್ ಆದ್ರೆ ಮಾತ್ರ ತಗೊಳ್ಳಿ. ಇಲ್ಲ ನಿಮಗೆ ಪರ್ಸನಲ್ ರೀಡಿಂಗ್ ಬೇಕಂದ್ರೆ ದಯವಿಟ್ಟು ನೀವು ನನ್ನ ವಾಟ್ಸಪ್ ಅಲ್ಲಿ ಕನೆಕ್ಟ್ ಆಗಿ 8867550218ಗೆ ಕನೆಕ್ಟ್ ಆಗಿ 399 ರೂಪೀಸ್ ಟ್ಯಾರೋ ರೀಡಿಂಗ್ ಚಾರ್ಜಸ್ ಆಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.